ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಹಂಗೋ ಹಿಂಗೋ ಟಗ್ರು ಪುಟ್ಟಿ ರಕ್ಷಿತಾ ಮತ್ತೆ ಬಂದೇ ಬಿಟ್ಲು. ಪರವಾಗಿಲ್ಲ, ಕರಾವಳಿ ಹುಡುಗಿ, ಸ್ವಲ್ಪ ಕನ್ನಡ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಆದ್ರೂ ಮುದ್ದಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಆಕೆ. ತುಂಬಾ ಜನ ಆಕೆ ಬಂದಾಗ ಸ್ಟಾರ್ಟಿಂಗ್ ಇವ್ರನ್ನ ಎಂದು ಕರೆಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೇಮ್ ಜಾನ್ವಿ ರಿಯಾಕ್ಷನ್, ಅದೇನು ಅವ್ರ ಹೆಸರು ಜಾನ್ವಿ ಅಲ್ಲ, ಬಿಗ್ ಬಾಸ್ ಅಲ್ಲಿ ಅವ್ರ ರಿಯಾಕ್ಷನ್ ಎಲ್ಲಾರು ಇತ್ತು. ಯಾವಾಗ ಅವ್ರನ್ನ ರಿಟರ್ನ್ ಮನೆ ಕಳ್ಸಿದ್ರು ಆಗೆಲ್ಲ ಪಾಸಿಟಿವ್ ಆಗಿ ನಮ್ ಜನಗಳು ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಂದು ಕಳ್ಸ್ಬೇಕಿತ್ತು ಇಂಥ ಸಂಬತ್ಗೆ, ಹಿಂಗ್ ಬಿಗ್ ಬಾಸ್ ಕಳ್ಸ್ಬಿಟ್ಟು ಅವಮಾನ ಮಾಡ್ತಾರೆ ಅಂತ. ಈಗ ಅದಕ್ಕೆ ಮತ್ತೆ ಬಿಗ್ ಬಾಸ್ ಅವರು ಅದಕ್ಕೆ ಕಾಯ್ತಿರ್ತಾರೆ. ಈಗ ಏನ್ ನೀವೆಲ್ಲ ನೆಗೆಟಿವ್ ಮಾತಾಡಿದ್ರ, ಈಗ ಕಳ್ಸ್ಕೊಂಡ್ರೆ ಈಗ ಹೆಂಗ್ ಜನಗಳು ರಿಯಾಕ್ಟ್ ಮಾಡ್ತಾರೆ ಅಂತ. ಅದಕ್ಕೆ ಆಕೆನ ಅಲ್ಲೇ ಇರ್ಸ್ಕೊಂಡು ಈಗ ಮತ್ತೆ ರಿಟರ್ನ್ ಕಳ್ಸಿರೋದು. ನಿಜವಾಗ್ಲೂ ಇದು ಖುಷಿ ಪಡೋ ವಿಷಯ. ಈಗ ಸುದೀಪ್ ಸರ್ ಮೊದಲನೇ ದಿನನೇ ಎಲಿಮಿನೇಟ್ ಆಗಿದ್ದ ರಕ್ಷಿತಾ ನ ಸ್ಟೇಜ್ ಮೇಲೆ ಕರೆಸ್ತಾರೆ. ಇದೇ ನಿಮ್ನ ಉಡುಪಿ ಅನ್ಕೊಂಡ್ಬಿಟ್ಟಿದ್ದೀರಾ, ಮುಂಬೈಗೆ ಹೋಗಕ್ಕೆ ಬರಕ್ಕೆ ಸರ್, ಏನ್ ಮಾಡೋದು ಸರ್, ಮನೆಯವರೆಲ್ಲ ಸೇರಿ ಕಳ್ಸ್ಬಿಟ್ರು ಅಂತ ಎಲ್ಲ ಹೇಳ್ತಿದ್ದಾರೆ ರಕ್ಷಿತಾ ಅವರು. ಈಗ ಸುದೀಪ್ ಸರ್ ಅವ್ರು ಹೇಳ್ತಿದ್ದಾರೆ, ಈಗ ನಾವು ನಿಮ್ಮನ್ನ ಒಳಗಡೆ ಬಿಡ್ತಿದೀವಿ, ಒಳಗಡೆ ಹೋಗಿ ಏನ್ ಮಾಡ್ತೀರಾ ಅಂತ. ಸರ್ ಆಗ ರಕ್ಷಿತ್ ಅವ್ರು ಹೇಳ್ತಾರೆ, ಸರ್ ಪ್ರಾಪರ್ ರೀಸನ್ ಕೇಳ್ತಿದೀನಿ ಸರ್, ಎಲ್ಲರೂ ಬಂದ್ಬಿಟ್ರು ಸಮಾಧಾನ ಮಾಡೋದಕ್ಕೆ, ಯಾರು ಕೂಡ ಸ್ಟ್ಯಾಂಡೇ ತಗೊಳ್ಳಿಲ್ಲ ನನ್ನ ಪರವಾಗಿ. ಮತ್ತೆ ಹೇಳ್ತಿದ್ದಾರೆ, ಸರ್ ಅವ್ರಿಗೇನು ಗೊತ್ತೇ ಇಲ್ಲ ನನ್ನ ಬಗ್ಗೆ, ಅವರು ನಾನು ಹೆಂಗ್ ಆಡ್ತೀನಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಸುಮ್ನೆ ಕವರ್ ನೋಡಿ ಜಡ್ಜ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೇ ಬಿ ನನಗೂ ಯೋಗ್ಯತೆ ಉಂಟು ಅಲ್ಲಿರೋದಕ್ಕೆ ಅಂತ ಎಲ್ಲ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಸುದೀಪ್ ಸರ್ ಕೂಡ ಏನು ಮಾತಾಡದೆ ಕೂಡ ಕಳಿಸ್ಕೊಡ್ತಿದ್ದಾರೆ. ಪಾಪ ಅವ್ರಿಗೂ ಒಂದ್ ಮುಗ್ಧ ಮನಸ್ಸು, ಅವ್ರಿಗೂ ಗೊತ್ತಿರುತ್ತೆ. ಸುದೀಪ್ ಸರ್ ಕೂಡ ನನ್ನ ಪ್ರಕಾರ ಸುದೀಪ್ ಸರ್ ಮೋಸ್ಟ್ಲಿ ಎಲಿಮಿನೇಟ್ ಮಾಡ್ತಾ ಇದ್ರು, ಮೋಸ್ಟ್ಲಿ ಸುದೀಪ್ ಸರ್ ಇಟ್ಸ್ಕೊಳ್ಳೋಕೆ ಹೇಳಿರ್ತಾರೆ ಮೋಸ್ಟ್ಲಿ, ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಇಟ್ಸ್ಕೊಂಡಿರ್ತಾರೆ ಅಂತ ನನಗೆ ಅನ್ಸ್ತಿದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ರಕ್ಷಿತಾ ಬಂದಿದ್ದು ಖುಷಿ ಆಯ್ತಾ ಅಥವಾ ಬರಬಾರ್ದಿತ್ತಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.